ಶಿವಮೊಗ್ಗದ ತುಳಜಾ ಭವನ್ನಲ್ಲಿ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜ ಹಾಗೂ ಶ್ರೀ ರಾಮಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅಭಿನಂದನಾ ಸಮಾರಂಭ ಹಾಗೂ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಂದಿನ ಯುವ ಪೀಳಿಗೆ ಉದ್ಯೋಗ ಹುಡುಕುತ್ತಾ ಕೂರುವ ಬದಲು ಉದ್ಯೋಗ ನಿರ್ಮಾಣ ಮಾಡಿ ನೂರಾರು ಜನರಿಗೆ ಉದ್ಯೋಗ ನೀಡುವಂತಾಗಬೇಕು ಎಂದು ಸಂಸದರಾದ BY ರಾಘವೇಂದ್ರ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಎನ್ ಚನ್ನಬಸಪ್ಪ, ಡಾಕ್ಟರ್ ಧನಂಜಯ ಸರ್ಜಿ, ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜದ ಅಧ್ಯಕ್ಷ ಗಜೇಂದ್ರನಾಥ್ ಮಾಳೋದೆ, ಶ್ರೀ ರಾಮಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸಂತೋಷ್ ಸಾಕ್ರೆ, ಯುವಕ ಸಂಘದ ಅಧ್ಯಕ್ಷ ಸಚಿನ್ ಬೇಂದ್ರೆ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಕೋಚಿಂಗ್ ಡಿಪೋ ಆಯ್ತು ಅಂದ್ರೆ ಅದೇ ತರ ಶಿವಮೊಗ್ಗದಿಂದ ರಾಣಿಬೆನ್ನೂರಿಗೆ ಸುಮಾರು 2,500 ಕೋಟಿ ಖರ್ಚು ಮಾಡಿ ರೈಲ್ವೆ ರೂಟ್ ಏನು ಆಗ್ತಾ ಇದೆ. ಸುಮಾರು 8-10 ರಾಜ್ಯಗಳಿಗೆ ಶಿವಮೊಗ್ಗಕ್ಕೆ ಜಪಾನ್ ಮತ್ತೆ ಜರ್ಮನಿಯಿಂದ 2 ದೇಶಗಳಿಂದ ಇವತ್ತು ನಾಳೆ 31ನೇ ತಾರೀಕಿಗೆ ಬೈಂದೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಇಂಟ್ರೂ ಮಾಡಿ, ಅದು ಮೆಕ್ಯಾನಿಕಲ್ ಲೈನ್ ಇರ್ಬೋದು, ವಿಶೇಷವಾಗಿ ನರ್ಸಿಂಗ್ ಸೈಡಲ್ಲಿ ಇರ್ಬೋದು. ಆಶ್ಚರ್ಯ ಆಯ್ತು ಮೊನ್ನೆ ಅವರು ಕೊಟ್ಟಂತ ಪ್ರಪೋಸಲ್ ನೋಡಿ. ನರ್ಸಿಂಗ್ ಮಾಡಿದಂಥವರಿಗೆ ಸುಮಾರು 2.5 3 ಲಕ್ಷದವರೆಗೂ ಕೂಡ ಸ್ಯಾಲರಿಯನ್ನು ಜಪಾನಲ್ಲಿ ಕೊಡ್ತಾರೆ. ಒಂದೇನಂದ್ರೆ ಒಂದು ತಿಂಗಳಲ್ಲಿ ಅವ್ರ ಲ್ಯಾಂಗ್ವೇಜನ್ನು ಬೇಸಿಕ್ ಅವರೇ ಕೋಚಿಂಗ್ ಕೊಡ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ವರ್ಷದಲ್ಲಿ 5 ಸತಿ ಭಾರತಕ್ಕೆ ಕಳಿಸ್ಕೊಡಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಥರ ಒಂದು ದೆಹಲಿಯ ಒಂದು ನಮ್ಮ ಕೇಂದ್ರ ಸರ್ಕಾರ ಟೈಪ್ ಮಾಡ್ಕೊಂಡಿರುವಂಥ ಒಂದು ಏಜೆನ್ಸಿ ನಾಳೆ ಉಡುಪಿ ಜಿಲ್ಲೆ ಬೈಂದೂರಿನಲ್ಲಿ 31st ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಅಲ್ಲಾದ್ಮೇಲೆ ಶಿವಮೊಗ್ಗದಲ್ಲೂ ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಮುಂದೆ ಮಾಡೋಂಥವ್ರಿದ್ದೀರಿ, ಯಾರಿಗೆ ಅವಶ್ಯಕತೆ ಇದೆ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ಲಿಕ್ಕೆ ಆಗುತ್ತೆ. ಅಂದರೆ ಈ ರೀತಿ ಆದ್ಯತೆಯಲ್ಲಿ ಕೊಟ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನೇನು ಬೇಕು ಕೇಂದ್ರ ರಾಜ್ಯ ಸರ್ಕಾರಗಳು ಸಾಕಷ್ಟು ಗಮನವನ್ನು ಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇಲ್ಲಿ ಬಂದಂಥವ್ರು ಯಾರು ಕೂಡ ಜಾಬ್ ಸೀಕರ್ಸ್ ಆಗಬಾರ್ದು. ಕೆಲಸಕ್ಕೋಸ್ಕರ ನಾವು ಚಿಂತನೆ ಬೇಡ, ಜಾಬ್ ಕ್ರಿಯೇಟರ್ಸ್ ಆಗಬೇಕು. ಅಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಆ ಒಂದು ತಾಯಿ ನಿಮಗೆಲ್ಲೂ ಕೂಡ ಆ ಶಕ್ತಿಯನ್ನು ಕೊಡಬೇಕು. 100 ಜನರಿಗೆ ಉದ್ಯೋಗ ಕೊಡುವಂಥ ಜಾಗದಲ್ಲಿ ಇವತ್ತಿನ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡುವಂಥ ಯುವ ಶಕ್ತಿ ನಿಂತ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಆ ದಿಕ್ಕಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಏನೇನು ಆದ್ಯತೆಯನ್ನು ಕೊಡಬೇಕು, ರಿಕ್ರೂಟ್ಮೆಂಟ್ ಆಗಲಿಕ್ಕೆ, ಇನ್ವೆಸ್ಟರ್ಸ್ಗಳು ಬರಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ವೈಸ್ ತಾವು ಆಶ್ಚರ್ಯ ಪಡ್ತೀವಿ. ಇವತ್ತು ಕೂಡ ಸುಮಾರು 15-20 ಸಾವಿರ ಕೋಟಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 1ರಿಂದನೇ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅದಕ್ಕೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಎಷ್ಟು ಮ್ಯಾನ್ ಪವರ್ ಬೇಕಾಗುತ್ತೆ, ಅದು ಸ್ಕಿಲ್ಡ್ ಮ್ಯಾನ್ ಪವರಿಂದ ಹಿಡಿದು ಒಬ್ಬ ಲೇಬರರು ಕೂಡ ಎಷ್ಟು ಬೇಕಾಗುತ್ತೆ, ಎಷ್ಟು ಐರನ್, ಸ್ಟೀಲು, ಸಿಮೆಂಟು. ಸುಮ್ಮನೆ ಒಂದು ಉದಾಹರಣೆ ಶಿವಮೊಗ್ಗದಲ್ಲಿ ಹೇಳ್ತಾ ಇರೋದು. ಅಂದರೆ ಆ ರೀತಿ ನಮ್ಮ ಶಿವಮೊಗ್ಗ ಬರುವಂಥದ್ದಲ್ಲಿ ಬರುವಂಥ 5 ವರ್ಷದಲ್ಲಿ ನಮ್ಮ ಏರ್ಪೋರ್ಟ್ ರಿಲೇಟೆಡ್ ಇರ್ಬೋದು, ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳು ಆಗ್ತಾ ಇದೆ. ಬರೋದ್ರಿಂದಲ್ಲಿ ನಿಮ್ಮ ರಾಘಣ್ಣನ ಕೂಡ ನಾನು BBA ಮಾಡಬೇಕಾದ್ರೆ ಈ ಗಾಂಧಿ ಬಜಾರ್ ನಾನು ಓಡಾಡ್ಕೊಂಡಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ. ಅವಾಗ ನಮ್ಮ ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ರು, ಯಾಕೋ ನಮ್ಮ ಶಿವಮೊಗ್ಗದಲ್ಲಿ ವ್ಯವಹಾರಗಳು ಚೆನ್ನಾಗಿ ಆಗ್ತಾ ಇಲ್ಲ, ಬಟ್ಟೆ ವ್ಯಾಪಾರ ಸರಿ ಆಗ್ತಾ ಇಲ್ಲ, ಚಿಕ್ಕಮಗಳೂರಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಪಕ್ಕದ ಜಿಲ್ಲೆಗಳಿಗೆ ಹೋಗ್ಬೇಕು ಬಿಸ್ನೆಸ್ಗೋಸ್ಕರ ಅಂತೇಳಿ ಅವರು ಚರ್ಚೆ ಮಾಡ್ತಾ ಇದ್ರು ನಮ್ಮ ಸ್ನೇಹಿತರು. ಆದರೆ ಇವತ್ತು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಶಿವಮೊಗ್ಗಕ್ಕೆ ಇವತ್ತು ಅಕ್ಕಪಕ್ಕದ ಜಿಲ್ಲೆಯಿಂದ ಬಂದು ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಬೇಕಾದಂಥ ವಾತಾವರಣವನ್ನ ಸೃಷ್ಟಿ ಮಾಡುವಂಥ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಆ ಒಂದು ವ್ಯತ್ಯಾಸ ನಮ್ಮ ಶಿವಮೊಗ್ಗ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಂತ ನಾನು ಅತ್ಯಂತ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.